ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್ ಅಂತ ಹೇಳಬೇಕು. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವೈಟ್ ಫೀಲ್ಡಲ್ಲಿರೋ ಫೀನಿಕ್ಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸಖತ್ ಜಾಮ್ ಇದೆ. ಏನಕ್ಕೆ ಅಂದರೆ ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಿದೆ. ಸ್ಪೈಡರ್ ಮ್ಯಾನ್ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಫುಲ್ಲು ಎಲ್ಲರೂ ಕೊನೆಗೂ ತುಂಬ ಕಷ್ಟ ಬಿದ್ದು ಬೇಗ ಹೊರಟಿದ್ದಕ್ಕೂ ಸಾರ್ಥಕ. ಪ್ರತಿ ಸಲ ಫೀನಿಕ್ಸ್ ಮಾಲ್ಗೆ ಬರ್ಬೇಕಾದ್ರೆ ಚಾಲೆಂಜ್ ಏನಾಗುತ್ತೆ ಅಂದರೆ ಮಧ್ಯಾಹ್ನದೊತ್ತು ಪಾರ್ಕಿಂಗ್ ಮಾಡಬೇಕು ಅಂದಾಗೆಲ್ಲ ಫುಲ್ ಫಿಲ್ ಆಗಿಬಿಡುತ್ತೆ ಮಾಲು. ಯೂಶಲಿ ಏನು ಮಾಡ್ತಾನೆ, ಅವನು ಹಿಂದ್ಗಡೆ ಒಂದು ಖಾಲಿ ಮೈದಾನ ಇದೆ, ಆ ಮೈದಾನದಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಹೇಳ್ತಾನೆ. ಬಟ್ ಆ ಮೈದಾನದಲ್ಲಿ ಪಾರ್ಕ್ ಮಾಡಿ ತಿರ್ಗಾ ಮಾಲ್ವರೆಗೂ ನಡ್ಕೊಂಬರೋದಿದೆಯಲ್ಲ, ಭಾರಿ ಅಂದರೆ ಭಾರಿ ಕಷ್ಟ ಅದು. ಸೊ ಸದ್ಯ ಒಳಗಡೆನೆ ಸಿಕ್ತು, ಪಾರ್ಕ್ ಮಾಡಿ ಬಂದ್ವಿ. ಇಲ್ಲಿ ಬೇಸಿಕಲಿ ನಾನು ನನ್ನ ವೈಫ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ರೀಲೋಡೆಡ್ ಪಾಪ್ಕಾರ್ನ್ ಅನ್ನೋ ಕಾನ್ಸೆಪ್ಟ್ ಇದೆ. ನೀವು PVRಗೆ ಅಥವಾ ಐನಾಕ್ಸ್ಗೆಲ್ಲೇ ಹೋದ್ರು, ಸೊ ಅದಕ್ಕೆ ನೀವು ಈ 855 ರೂಪೀಸ್ನ ಕೊಟ್ಟು ಪಾಪ್ಕಾರ್ನ್ ತೊಗೋಬೇಕು. ಸೊ ಅವ್ರಿಗೆ ನೀವು ಹೇಳಬೇಕು, ಅವರು ಹೇಳಿಲ್ಲ ಅಂದರೆ ಅವರು ನಿಮಗೇನು ಹೇಳೋಕ್ಕೋಗಲ್ಲ. ಸೊ ನೀವು ಅದ್ರ 855 ರೂಪೀಸ್ ಕೊಟ್ಟರೆ ನೀವು ಕ್ಯಾರಮೆಲ್ ಬೇಕಾದ್ರೂ ಹಾಕ್ಕೋಬೋದು, ಸಾಲ್ಟೆಡ್ ಪಾಪ್ಕಾರ್ನ್ ಬೇಕಾದ್ರೂ ಹಾಕ್ಬೋದು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಸೊ ಅದನ್ನು ನಾನು ಶುಭಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಈ ಥರ ಹಿಂಗಿರುತ್ತೆ ಅಂತ. ಸೊ ನಾನು ಅಲ್ಲಿ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಆಗ್ಬಿಟ್ವಿ ಆಗಲೇ. ವೈಟ್ ಫೀಲ್ಡ್ PVR ಮಾಲ್ನಲ್ಲಿ ಅತಿ ಎಕ್ಸ್ಪೆನ್ಸಿವ್ ಆಗಿರೋಂಥ ಇಟ್ಕೊಂಡಿರೋ ಐಟಮ್ ಇದು. ಜೇಬಿಗೆ ಸರಿಯಾಗಿ ಕತ್ರಿ ಬಿತ್ತು ನೋಡಿ. ಹೆಂಗೆ ನಾವು ಕೊನೆಗೂ ಸ್ಕ್ರೀನ್ ಒಳಗಡೆ ಎಂಟರ್ ಆದ್ವಿ. ಮೂವಿ ಕೂಡ ಶುರುವಾಯಿತು. ಮೋಸ್ಟ್ ಅವೈಟೆಡ್ ಮೂವಿ, ಮಾರ್ವೆಲ್ಸ್ ಮೂವೀಸ್ ಅಂತೂ ನಾನಂತೂ ಮಿಸ್ಸೇ ಮಾಡೋಕ್ಕೆ ಹೋಗೋದಿಲ್ಲ ಅಟ್ ಎನಿ ಕಾಸ್ಟ್. PVRಲ್ಲೇ ನೋಡ್ಬೇಕು ನಮಗೆ, ಯಾಕಂದರೆ PVR ಹ್ಯಾಸ್ ದ ಬೆಸ್ಟ್ ಸೌಂಡ್ ಎಫೆಕ್ಟ್ಸು. ಇವನ್ ಐನಾಕ್ಸ್ ಕೂಡ ಹೋಗೋಲ್ಲ. ಸೊ ನೋಡಿದ್ವಿ, ಮೂವಿ ತುಂಬಾ ಚೆನ್ನಾಗಿತ್ತು, ದಿ ಬೆಸ್ಟ್ ಇತ್ತು. ಮೂವಿ ಮುಗಿಬೇಕಾಗಿರ್ಬೇಕಾದ್ರೆ ಎಂಡ್ ಕ್ರೆಡಿಟ್ಸ್ ಬರುತ್ತಲ್ಲ, ಅದಕ್ಕೆ ನಾನು ತುಂಬಾ ಕಾಯ್ತೀನಿ. ಸೊ ಇದೇ ಸ್ಪೈಡರ್ ಮ್ಯಾನ್ನ ಎಂಡ್ ಕ್ರೆಡಿಟು. ಸೊ ತುಂಬ ಜನಕ್ಕೆ ಜಾಸ್ತಿ ಅರ್ಥ ಆಗಿಲ್ಲ, ಆದರೆ ಏನು ಹೇಳಿದ್ರು ಅಂದರೆ ನೆಕ್ಸ್ಟು ಪಾರ್ಟ್ ಸ್ಪೈಡರ್ ಮ್ಯಾನ್ ಬಂದೇ ಬರುತ್ತೆ ಅಂತ ಹೇಳಿ ಮುಗಿಸಿದ್ರು. ಸೊ ಇದೇ ಎಂಡ್ ಕ್ರೆಡಿಟ್ ಸೀನ್, ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್. ಫಿಲಮ್ ಮುಗಿದ್ಮೇಲೆ ಒಂದು ಸ್ವಲ್ಪ ಮಾಲೆಲ್ಲ ಸುತ್ತಾಡಿದ್ವಿ. ಏನು ತಿನ್ನೋದು ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಆಗೋಯ್ತು. ಆಶ್ವಿ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹೇಳಿದ್ಲು, ಅವಳು ಆಟ ಆಡಿದ್ಲು. ಆಮೇಲೆ ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ, ಯಾಕಂದರೆ ಮಾಲಲ್ಲಿ ಸ್ವಲ್ಪ ಕತ್ರಿ ಬೀಳುತ್ತೆ ಜೇಬಿಗೆ ಅಂತ ಗೊತ್ತಾಯ್ತು. ಅದಕ್ಕೆ ಅಂತಲೇ ವೈಟ್ ಫೀಲ್ಡಲ್ಲಿರೋ ಸ್ಕೈ ಗಾರ್ಡನ್ಗೆ ಬಂದ್ವಿ. ಸೊ ಇದು ಫೀನಿಕ್ಸ್ ಮಾಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಸೊ ಅಲ್ಲೇ ವ್ಯಾಲೆ ಪಾರ್ಕಿಂಗ್ ಇತ್ತು, ಪಾರ್ಕ್ ಮಾಡಿ ಬಂದ್ವಿ ನಾನು, ಶುಭ ಮತ್ತು ಆಶ್ವಿ. ಸೊ ಇಲ್ಲೇ ಕೂತಿರ್ಬೇಕಾರೆ ಒಂದು ಅಪಾರ್ಟ್ಮೆಂಟ್ ಕಾಣಿಸ್ತು ದೂರದಿಂದ. ಅಲ್ಲಿ ಪೆಂಟ್ ಹೌಸ್ ಕೂಡ ಕಾಣ್ತು. ಮನೆ ಮಂದಿ ಎಲ್ಲ ಕೂತ್ಕೊಂಡು ಏನೋ ಪಾರ್ಟಿ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿದೆಯಲ್ವ ಜಾಗ. ನಮ್ಮ ಹತ್ರನೂ ಪೆಂಟ್ ಹೌಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಇಲ್ಲಿ ನನ್ನ ಮಗಳು ಕೂತ್ಬೋದು, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. 500 ರೂಪಾಯಿ ಮಿಲ್ಕ್ ಶೇಕ್ ಕೊಡಿಸ್ಲಿಲ್ಲ ಅಂತ. ಮಿಲ್ಕ್ ಶೇಕ್ ಯಾರಾದರೂ 500 ರೂಪಾಯಿ ಕೊಡ್ತಾರ? ಬೇಡ, ಹೊರಗಡೆ ಕೊಡಿಸ್ತೀನಿ ಕಾರ್ನರ್ ಹೌಸಲ್ಲಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ನಮ್ಮ ಈಟಿಂಗ್ ಪ್ರೋಗ್ರಾಮ್ನ ಎಂಡ್ ಮಾಡಿದ್ವಿ. ಸೊ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಇನ್ನರ್ ಆಂಬಿಯನ್ ಸ್ಕೈ ಗಾರ್ಡನ್ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ, ನೈಟ್ ವೈಬ್ನ ಕ್ಯಾಪ್ಚರ್ ಮಾಡಿದ್ವಿ. ಸೊ ಇಷ್ಟು ಮಾತುಗಳನ್ನ ಹೇಳ್ತಾ ಈ ನನ್ನ ವ್ಲಾಗಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾವಾಗಲೂ ವಿಕಿಪೀಡಿಯಾ ನೋಡ್ತಾನೆ ಇರಿ.